ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಐಚ್ಛಿಕ ವಿಷಯದ ಮೊದಲನೆಯ ಪದ್ಯವಾಗಿರುವಂತಹ ಆಚಾರವೇ ಕುಲ ಅನಾಚಾರವೇ ಹೊಲೆ ಅನ್ನುವ ವಚನ ರಚನಾಕಾರರಾಗಿರುವಂತಹ ಮಾದರ ಚೆನ್ನಯ್ಯನವರ ಪರಿಚಯನ ನಾವು ಕಳೆದ ತರಗತಿಯಲ್ಲಿ ಮಾಡಿಕೊಂಡಿದ್ವಿ. ಮಾದಾರ ಚೆನ್ನಯ್ಯನವರ ಪ್ರಕಾರ ಮನುಷ್ಯ ಜನ್ಮ ಯಾವ ರೀತಿಯಾಗಿ ತನ್ನ ಸಾರ್ಥಕತೆಯನ್ನ ಪಡ್ಕೋಬೇಕಾಗತ್ತೆ, ಸಾರ್ಥಕತೆಯ ಬದುಕನ್ನ ಹೊಂದಬೇಕಾಗತ್ತೆ, ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಕಳೆದ ತರಗತಿಯಲ್ಲಿ ನಾವು ಅವರ ಈ ವಚನಗಳಲ್ಲಿ ಬರುವಂತಹ ಆಶಯಗಳ ಬಗ್ಗೆ ಆಗಿರ್ಬೋದು, ಅವರ ಬದುಕಿನ ವೈಚಿತ್ರ್ಯದ ಅಂದ್ರೆ ಅವರ ಭಕ್ತಿಯ ಪರಾವಶ್ಯತೆಯ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಕಲ್ತಿದ್ದೇವೆ. ಅವರೇ ಹೇಳೋ ಹಾಗೆ ಕರ್ಮ, ಜ್ಞಾನ, ಕ್ರಿಯೆ, ನಡೆ, ನುಡಿ, ಆಚಾರ ವಿಚಾರಗಳನ್ನ, ಉಚ್ಚ ನೀಚ ಜಾತಿಗಳನ್ನ ಕುರಿತು ವಚನಕಾರರಾದಂತಹ ಈ ಮಾದರ ಚೆನ್ನಯ್ಯನವರು ತುಂಬಾ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಮಾನವ ನಿರ್ಮಿತ ಈ ಜಾತಿಯ ವ್ಯವಸ್ಥೆಯನ್ನ ಈ ಎಲ್ಲ ಶರಣರು ಏನ್ ಮಾಡಿದ್ರು, ಧಿಕ್ಕರಿಸುತ್ತಾರೆ. ಶ್ರೇಷ್ಠ ಕುಲದಲ್ಲಿ ಜನಿಸಿದ ಮಾತ್ರಕ್ಕೆ ಆತ ಶ್ರೇಷ್ಠ ಅನಿಸ್ಕೊಳ್ಳೋದಿಲ್ಲ, ಹೀನ ಕುಲದಲ್ಲಿ ಜನಿಸಿರುವಂತ ಆತ ಹೀನ ಅನಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಅವನ ವಿಚಾರಗಳು ವೈಚಿತ್ರವಾಗಿರ್ಬಹುದು, ಇವನ ವಿಚಾರಗಳು ಕೂಡ ಬೇರೆ ರೀತಿಯಾಗಿ ಇರಬಹುದು. ಅಂದ್ರೆ ಶರಣ ಪ್ರಕಾರ ಎರಡು ಜಾತಿ, ಒಂದು ಒಳ್ಳೆ ಆಚಾರ ಉಳ್ಳಂತ ಜಾತಿ, ಇನ್ನೊಂದು ಕೆಟ್ಟ ಆಚಾರ ಉಳ್ಳಂತ ಜಾತಿ. ಆತ ಶ್ರೀಮಂತ ಬಡವ ಅವನು ಅದನ್ನು ಇಲ್ಲಿ ತಿಳಿಸೋದಿಲ್ಲ ಅವರು. ಆತ ಹೊಂದಿರುವಂತ ಆಚಾರಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಆತ ಅನಾಚಾರಗಳನ್ನ ಇಟ್ಕೊಂಡು ಈ ಎರಡು ವಿಚಾರಗಳನ್ನ ಇಲ್ಲಿ ಸಾದರಪಡಿಸುವಂಥದ್ದು ಅವೇ ಎರಡು ಜಾತಿ ಅಂತ ಹೇಳ್ತಾರೆ. ನೀನು ಉತ್ತಮವಾದಂತ ವಿಚಾರವನ್ನು ಹೊಂದಿದ್ದೆ ಅಂದ್ರೆ ನೀನು ಉನ್ನತವಾದಂತ ಜಾತಿಯವನು, ಅನಾಚಾರವಾದಂತ ಆಚಾರಕ್ಕೆ ಕೆಟ್ಟದಾಗಿ ಇರುವಂತಹ ವಿಚಾರವನ್ನು ನೀನು ಮಾಡಿದ್ದೆ ಅಂದ್ರೆ ಅದು ಅನಾಚಾರ ಆಗಿರುತ್ತೆ, ಅದು ಒಂದು ಜಾತಿ. ಈ ರೀತಿ ಆತನ ನಡತೆಯಿಂದನೇ ನಾವು ಜಾತಿಯನ್ನ ಗುರುತಿಸಬಹುದು ವಿನಃ ಬೇರೆ ರೀತಿ ಅಲ್ಲ. ಓಕೆ, ಈ ಒಂದು ನೆಲೆಯಲ್ಲಿ ನಾವು ಮುಂದೆ ಈ ವಚನಗಳನ್ನ ನೋಡ್ತಾ ಹೋಗೋಣ. ಓಕೆ, ಅವರ ಆಚಾರವೇ ಕುಲ ಅನಾಚಾರವೇ ಹೊಲೆ ಅನ್ನುವಂತಹ ವಚನದ ಮೊದಲನೆಯ ವಚನವನ್ನ ಇವಾಗ ನೋಡೋಣ. ಕಾಯದ ಸುಳುಹ ಉಳ್ಳನಕ ಕರ್ಮ ಪೂಜೆ ಬೇಕೆಂಬರು, ಜೀವ ಸಂಚಾರ ಉಳ್ಳನಕ ಜ್ಞಾನವನ್ನರಿಯಬೇಕೆಂಬರು. ಜ್ಞಾನ ಧ್ಯಾನಿಸಿ ಕಾಬಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ, ಜೀವ ಜ್ಞಾನದಿಂದ ಮುಕ್ತಿಯೋ, ಜ್ಞಾನ ಧ್ಯಾನದಿಂದ ಮುಕ್ತಿಯೋ. ಧ್ಯಾನಿಸಿ ಕಾಲ ಕುರುಹ ಎನಗೊಂದು ಬಾರಿ ತೋರ, ಕೈಯುಳಿ ಕತ್ತಿ ಅಡಿಗುಂಟ ಅಡಿಯಾಗಬೇಡ ಅರಿ ನಿಜಾತ್ಮ ರಾಮರಾಮನ ಅನ್ನುವಂತ ಅವರ ತಮ್ಮ ಅಂಕಿತದೊಂದಿಗೆ ವಚನವನ್ನು ತಿಳಿಸ್ತಾರೆ. ಹೌದಾ, ಇಲ್ಲಿ ಕಾಯದ ಸುಳುಹ ಉಳ್ಳನಕ, ಕಾಯ ಅಂದ್ರೆ ಶರೀರ ಅನ್ನುವಂಥದ್ದು, ಸರಿನಾ? ಕಾಯ ಅಂದ್ರೆ ಶರೀರ. ಆ ಶರೀರ ಹೊಂದಿರುವಂಥದ್ದು ಅಥವಾ ಅದ್ರ ಗುರುತು ಅನ್ನುವಂಥದ್ದು, ಇದು ಕಾಯ, ಇದು ಇದು ಶರೀರ, ಇದು ಬೇರೆದ್ದು ಒಂದು ಸಂಕೇತವಾಗಿರುವಂಥದ್ದು, ಸುಳುವು ಇರುವಂಥದ್ದು, ಗುರುತು ಅನ್ನುವಂಥದ್ದನ್ನು. ಹೌದಾ, ಅದೇ ತರ ಈ ಕಾಯ ಅನ್ನುವಂಥದ್ದು, ಈ ಶರೀರ ಅನ್ನುವಂಥದ್ದು ಗುರುತನ್ನ ಹೊಂದಬೇಕಾಗಿತ್ತು ಅಂದ್ರೆ ಅದು ಏನಿರ್ಬೇಕಂತ ಹೇಳ್ತಾರ, ಕರ್ಮ ಪೂಜೆಯನ್ನ ಮಾಡಿರ್ಬೇಕು. ಕರ್ಮ ಅಂದ್ರೆ ಕಾರ್ಯವನ್ನು ಮಾಡಿರ್ಬೇಕು. ಹೌದಾ, ಶರೀರ ಬರೇ ಉಂಡುಂಡು ಕುತ್ಕೊಳ್ಳುವಂಥದ್ದಲ್ಲ. ಹೌದಾ, ಊಟ ಮಾಡೋದು ಕುತ್ಕೊಳ್ಳೋದು, ಊಟ ಮಾಡೋದು ಕುತ್ಕೊಳ್ಳೋದು, ಏನು ಕೆಲಸ ಮಾಡ್ದೇನೆ ಬದುಕು ಸಾಗಿಸುವಂಥದ್ದಲ್ಲ. ಇಲ್ಲಿ ಅವರು ತಿಳಿಪಡಿಸುವುದು ಏನಂದ್ರೆ, ಕಾಯದ ಸುಳುಹ ಉಳ್ಳನಕ ಕರ್ಮ ಪೂಜೆ ಬೇಕೆಂಬರು. ಈ ಶರೀರಕ್ಕ ಒಂದು ಗುರುತು ಸಿಗ್ಬೇಕಾಗಿತ್ತು ಅಂದ್ರೆ ಆತ ಏನ್ ಮಾಡ್ಬೇಕಾಗ್ತತಿ, ಕರ್ಮ ಪೂಜೆ ಒಳಗಿರ್ಬೇಕಾಗ್ತತಿ. ಅದಕ್ಕೆ ವಚನರು ಹೇಳಿದ್ರಲ್ಲ, ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನು. ಯಾರು ಸರಿಯಾದ ನಿಟ್ಟಿನೊಳಗ ಕಾಯಕವನ್ನ ಮಾಡ್ತಾರೋ ಅದು ಅವರು ಕೈಲಾಸದ ಕಲ್ಪನೆಯನ್ನ ಕಾಣ್ತಾರೆ ಅನ್ನುವಂಥದ್ದನ್ನು. ಅಂದ್ರೆ ಕೆಲಸ ಇದ್ದಂಥವನು ಕೈಲಾಸದ ನೆಲೆಯನ್ನು ಕಂಡ ಹಾಗೆ ಅನ್ನುವ ವಿಚಾರವನ್ನ ಆ ಕಾಯಕದ
ಪರಿಕಲ್ಪನೆಯನ್ನು ಯಾವ ರೀತಿ ನೀಡ್ತಾರೋ ಇಲ್ಲಿ ಮಾದರ ಚೆನ್ನಯ್ಯನವರು ಹೇಳುವಂಥದ್ದು ಏನಂದ್ರೆ ಕಾಯ ಅಂದ್ರೆ ಶರೀರ. ಈ ಶರೀರಕ್ಕೆ ಒಂದು ಗುರುತಿರ್ಬೇಕಾಗಿತ್ತು ಅಂದ್ರೆ ಅದು ಏನ್ ಮಾಡ್ಬೇಕಾಗ್ತತಿ? ಕರ್ಮ ಪೂಜೆ ಬೇಕೆಂಬರು ಆ ಕೆಲಸವನ್ನ ಮಾಡ್ಬೇಕಾಗ್ತತಿ. ಅದು ಆ ಕರ್ಮವನ್ನ ಮಾಡಿದಾಗ, ಸರಿಯಾದ ಕಾರ್ಯದೊಳಗ ಆ ಕರ್ಮವನ್ನು ಪೂರೈಸಿದಾಗ ಮಾತ್ರ ಅದು ಗುರುತಿಸ್ಕೊಳಕ್ ಸಾಧ್ಯ ಐತಿ. ಹೌದಾ? ಒಬ್ಬ ವ್ಯಕ್ತಿ ತಾನು ಮರಣಾನಂತರವೂ ಗುರುತಿಸ್ಕೊಳ್ಬೇಕಾಗಿತ್ತು, ಮರಣಾನಂತರವೂ ತಾನು ಅವನ ಬದುಕು ಸಾರ್ಥಕತೆಯನ್ನು ಪಡ್ಕೋಬೇಕಾಗಿತ್ತು ಅಂದ್ರೆ ಆತ ಮಾಡಿರುವಂತ ಕಾರ್ಯ ಪೂಜನೀಯವಾಗಿರ್ಬೇಕು. ಪೂಜನೀಯವಾದಂತ ಕಾರ್ಯವನ್ನ ಆತ ಮಾಡಿರ್ಬೇಕು ಅನ್ನುವಂಥದ್ದು ಇಲ್ಲಿ ವ್ಯಕ್ತಪಡಿಸುವಂಥದ್ದು. ಜೀವ ಸಂಚಾರ ಉಳ್ಳನಕ ಜ್ಞಾನವನ್ನು ಅರಿಯಬೇಕೆಂಬರು. ಜೀವ ಸಂಚಾರ, ಹೌದಾ? ಈ ಜೀವನ ನಡಿಬೇಕಾಗಿತ್ತು ಅಂದ್ರೆ ಮನುಷ್ಯನಿಗೆ ಜ್ಞಾನ ಇರಬೇಕು, ಜ್ಞಾನ ಇರ್ಬೇಕಾಗ್ತತಿ. ಜೀವ ಸಂಚಾರ ಉಳ್ಳುವಂತವ್ರ ಆಗ್ಬೇಕಾಗಿತ್ತು ಅಂದ್ರೆ ಈ ಜೀವ ಇದೆ, ಆ ಜೀವನ ಸರಿಯಾದ ಕ್ರಮದೊಳಗ ಚಲಿಸ್ಬೇಕಾಗಿತ್ತು, ನಡಿಬೇಕಾಗಿತ್ತು ಅಂದ್ರೆ ಜ್ಞಾನದ ಅರಿವನ್ನ ಆತ ಹೊಂದಿರಬೇಕು. ಜ್ಞಾನದ ಅರಿವು ಆತನಿಗೆ ಇರಬೇಕು. ಕಾಯ, ಈ ಶರೀರ ಗುರುತಿಸ್ಕೋಬೇಕಾಗಿತ್ತು ಅಂದ್ರೆ ಆತ ಕರ್ಮ ಪೂಜೆಯನ್ನು ಮಾಡ್ಬೇಕು, ಅಂದ್ರೆ ಸರಿಯಾದ ಕ್ರಮದೊಳಗೆ ಕಾಯಕವನ್ನು ಮಾಡ್ಬೇಕು. ಜೀವ ಸಂಚಾರ ಉಳ್ಬೇಕಾಗಿತ್ತು ಅಂದ್ರೆ, ಜೀವನ ಸಾಗ್ಬೇಕಾಗಿತ್ತು ಅಂದ್ರೆ ಆತ ಹೇಳುವ ಹಾಗೆ ಏನಂದ್ರೆ ಜ್ಞಾನವನ್ನ ಇರ್ತಿರ್ಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಓಕೆ, ಈ ತರಹ ಜೀವನವನ್ನು ನಡೆಸಬೇಕಾಗಿತ್ತು, ಜೀವನ ಸಂಚಾರ ಉಳ್ಳಂತದ್ದು ಆಗ್ಬೇಕಾಗಿತ್ತು ಅಂದ್ರೆ ಜ್ಞಾನದ ಅರಿವು ಬಹಳ ಬೇಕು. ಹೌದಾ? ನಾವು ಹೋಗ್ತಿರುವಂತ ದಾರಿ ಯಾವ ಕಡೆ ಸಾಗ್ತಾ ಇದೆ, ನಾವು ಏನ್ ಮಾಡ್ಬೇಕಾಗೈತಿ, ಈ ಎಲ್ಲವನ್ನ ಅರಿತುಕೊಂಡಾಗ ಮಾತ್ರ ಆತ ಇಡೀ ಆ ಜೀವನವನ್ನ ಸರಿಯಾದ ಕ್ರಮದೊಳಗ ಸಾಗಿಸ್ಕೊಂಡು ಹೋಗಾಕ, ಸಂಚಾರವನ್ನ ಕೈಗೊಳ್ಳಕ್ ಸಾಧ್ಯ ಐತಿ ಅನ್ನುವಂಥದ್ದು. ಹೌದಾ? ಒಂದು ಜೀವಕ್ಕ ನಿರ್ದಿಷ್ಟತೆ ಅನ್ನೋದು ಇರ್ಲಿಕ್ಕಪ್ಪ ಅಂದ್ರೆ ಏನಾಗ್ತತಿ? ಆ ಬದುಕು ಯಾವ ಕಡೆನೋ ಹೋಗ್ತಿರತ್ತೆ ಅನ್ನುವಂಥದ್ದನ್ನು. ಹೌದಾ? ಆ ತರ ಜೀವ ಸಂಚಾರ, ಜೀವನ ಸರಿಯಾಗಿ ನಡಿಬೇಕಾಗಿತ್ತು ಅಂದ್ರೆ ಜ್ಞಾನದ ಅರಿವು ಇರಲೇಬೇಕು. ನಾವೇನ್ ಮಾಡಾಕತ್ತೀವಿ, ಸರಿನೋ ತಪ್ಪೋಣೋ ಅಂತ ಜ್ಞಾನ ಆದ್ರೂ ಕೂಡ ಬೇಕಲ್ಲ. ಆ ಜ್ಞಾನ ಇತ್ತಂದ್ರೆ ಮಾತ್ರ ಆತ ಸರಿಯಾದ ಕ್ರಮದಲ್ಲಿ ಬದುಕನ್ನ ಕಟ್ಕೊಳಕ್ ಸಾಧ್ಯ ಐತಿ ಅನ್ನುವಂಥದ್ದನ್ನು ಮುಂದೆ ಇಲ್ಲಿ ಹೇಳ್ತಾರೆ. ಏನು? ಶರೀರ ಸರಿಯಾಗಿ ದುಡಿತು ಅಂದ್ರೆ ಅದಕ್ಕೊಂದು ಗುರುತು ಸಿಗ್ತತಿ. ಜೀವ ಸರಿಯಾಗಿ ಸಂಚಾರಗೊಳ್ಬೇಕಾಗಿತ್ತು ಅಂದ್ರೆ ಜ್ಞಾನದ ಅರಿವು ಇರ್ಬೇಕಾಗ್ತತಿ. ಇನ್ನ ಜ್ಞಾನವನ್ನ ಧ್ಯಾನಿಸಿ ಅಂದ್ರೆ ಧ್ಯಾನವನ್ನು ಮಾಡೋದ್ರ ಮೂಲಕ ಜ್ಞಾನವನ್ನು ಪಡೆಯುವುದು ಅನ್ನುವಂತ ಇಲ್ಲಿ ವಿಚಾರವನ್ನು ಹೇಳ್ತಾರೆ. ಜ್ಞಾನ ಧ್ಯಾನಿಸಿ ಕಾಬಲ್ಲಿ ಅಂದ್ರೆ ಕಾಣುವಲ್ಲಿ. ಹೌದಾ? ಕಾಬ ಅಂದ್ರೆ ಕಾಣು ಅನ್ನುವಂಥದ್ದು. ಜ್ಞಾನವನ್ನ ನಾವು ಧ್ಯಾನಿಸಿ ಕಾಣ್ತೀವಿ ಅನ್ನೋದಾದ್ರೆ, ಹೌದಾ, ಜ್ಞಾನವನ್ನ ಧ್ಯಾನದಿಂದ ಕಾಣೋದಾದ್ರೆ ಕಾಯದ ಕರ್ಮದಿಂದ ಮುಕ್ತಿ ಇದೆಯೋ, ಹೌದಾ, ಈ ಶರೀರ ಕೆಲಸ ಮಾಡೋದ್ರಿಂದ ಕರ್ಮ ಮಾಡೋದ್ರಿಂದ ಮುಕ್ತಿ ಸಿಗ್ತತೋ ಅಥವಾ ಜೀವ ಜ್ಞಾನದಿಂದ ಮುಕ್ತಿ ಸಿಗ್ತತೋ ಹೇಳ್ತಾರ ಅವರು. ಜೀವ ಜ್ಞಾನದಿಂದ ಮುಕ್ತಿಯೋ, ಜ್ಞಾನ ಧ್ಯಾನದಿಂದ ಮುಕ್ತಿಯೋ? ಹೌದಾ? ಈ ಕಾಯ, ಈ ಶರೀರ ಕರ್ಮದಿಂದ ಮುಕ್ತಿ ಸಿಗ್ತತೋ ಅಥವಾ ಜೀವ ಜ್ಞಾನದಿಂದ ಮುಕ್ತಿ ಸಿಗ್ತತೋ ಅಥವಾ ಜ್ಞಾನದಿಂದ ಜ್ಞಾನ ಧ್ಯಾನದಿಂದ ಮುಕ್ತಿ ಸಿಗ್ತತೋ, ಯಾವ್ದ್ರಿಂದ ಮುಕ್ತಿ ಸಿಗಕ್ಕೆ ಸಾಧ್ಯ ಐತಿ ಅನ್ನುವಂತ ಮಾತನ್ನ ಅಲ್ಲಿ ಹೇಳ್ತಾರ ಅವರು. ಅಂದ್ರೆ ಈ ವಚನಕಾರರು ಅಥವಾ ಶರಣರ ಕನ್ಸೆಪ್ಟ್ ಏನಪ್ಪಾ ಅಂದ್ರ ಕಾಯಕ ಮಾಡ್ಬೇಕು ಅನ್ನುವಂಥದ್ದನ್ನು. ಕಾಯಕ ಮಾಡ್ಬೇಕು, ಕಾಯಕವನ್ನು ಮಾಡದೆ ಬೇರೆ ಏನು ಮಾಡಕ್ ಆಗೋದಿಲ್ಲ, ಕಾಯಕದಿಂದನೇ ಎಲ್ಲವನ್ನು ಪಡ್ಕೊಳಕ್ ಸಾಧ್ಯ ಐತಿ ಅನ್ನುವಂತ ವಿಚಾರ ಇಲ್ಲಿ ವ್ಯಕ್ತಪಡಿಸ್ತಾರೆ. ಜೀವ ಜ್ಞಾನದಿಂದ ಮುಕ್ತಿ ಐತೋ, ಕರ್ಮದಿಂದ ಮುಕ್ತಿ ಐತೋ? ಹೌದಾ? ಕಾಯದ ಕರ್ಮದಿಂದ ಮುಕ್ತಿ ಐತೋ, ಜ್ಞಾನ ಧ್ಯಾನದಿಂದ ಮುಕ್ತಿ ಐತೋ? ಅದರಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು. ಈಗ ಎಕ್ಸಾಂಪಲ್ ನಿಮ್ದೇ ತಗೊಳ್ಳೋಣ. ನೀವು ಈಗ ಅಧ್ಯಯನ ಮಾಡ್ಬೇಕಾಗೈತಿ ಅಂದ್ರ ನೀವು ಅದನ್ನ ಕಷ್ಟಪಟ್ಟು ಓದಿ, ಹೌದಾ, ಅದನ್ನ ಕಷ್ಟಪಡ್ಬೇಕು, ಓದ್ಬೇಕು, ಬರಿಬೇಕು, ಅದನ್ನ ಬಾಯಟ್ ಹಾಕ್ಬೇಕು ಅಥವಾ ಅದರ ಬಗ್ಗೆ ವಿಚಾರವನ್ನ ಕೈಗೊಂಡು ಸಂಪೂರ್ಣವಾಗಿ ನೆನ್ಪಿಟ್ಕೊಂಡಾಗ ಮಾತ್ರ ಜ್ಞಾನವನ್ನ ಪಡೆಯಕ್ ಸಾಧ್ಯತೆ ಐತಿ. ಹಂಗ ನೀವು ಕುತ್ಕೊಂಡು ಧ್ಯಾನ ಮಾಡ್ತಾನೆ ಕುತ್ಕೊಂಡು ಒಂದ್ ಕಡೆ ಕಣ್ಣು ಮುಚ್ಕೊಂಡು ಕುತ್ಕೊಂಡು ನಾನು ಧ್ಯಾನ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡ್ತಂದ್ರ ಸಾಧ್ಯ ಐತೇನೋ? ಇಲ್ಲ. ಹೌದಾ? ಅದಕ್ಕ ಈ ನಾನು ಮೊದಲೇ ಹೇಳಿರುವ ಹಾಗೆ ಈ ವಚನಕಾರದ ವಿಚಾರಧಾರೆ ಹಂಗಂದ್ರ ಪ್ರಾಯೋಗಿಕವಾದಂತ ವಿಚಾರಧಾರೆಗಳು. ಪ್ರಾಕ್ಟಿಕಲ್ಲಿ ಆಗಿ ಥಿಂಕ್ ಮಾಡುವಂತವ್ರು ಇವರು. ಪ್ರಾಯೋಗಿಕವಾದಂತ ವಿಚಾರಧಾರೆಗಳು. ಹಿಂಗ್ ಮಾಡಿದ್ರೆ ಹಿಂಗಾಗ್ತತಿ ಅನ್ನುವಂಥದ್ದು ಅವ್ರು ಅರಿತುಕೊಂಡು ಈ ರೀತಿ ವಚನ ರಚನೆ ಮಾಡಿರುವಂಥದ್ದು. ಅದಕ್ಕೆ ಹೇಳ್ತಾರೆ, ಕಾಯದ ಕರ್ಮದಿಂದ ಮುಕ್ತಿ ಐತೋ, ಜೀವ ಜ್ಞಾನದಿಂದ ಮುಕ್ತಿ ಐತೋ, ಜ್ಞಾನ ಧ್ಯಾನದಿಂದ ಮುಕ್ತಿ ಐತೋ, ಯಾವ್ದ್ರಿಂದ ಮುಕ್ತಿ ಐತಿ ಹೇಳ್ರಿ ಅಂತ ಹೇಳ್ತಾರ. ಹೇಳಿ ಮತ್ತೆ ಮುಂದೆ ಹೇಳ್ತಾರ, ಧ್ಯಾನಿಸಿ ಕಾಲ ಕುರುಹ ಎನಗೊಂದು ಬಾರಿ ತೋರ. ಧ್ಯಾನಿಸಿ ಅಂದ್ರೆ ಧ್ಯಾನ ಮಾಡೋದ್ರಿಂದ, ಕುತ್ಕೊಂಡು ಧ್ಯಾನ ಮಾಡೋದು ಹೇಳ್ತಾರ ನಾವು, ಮೆಡಿಟೇಷನ್ ಮಾಡೋದ್ ರೀತಿ ಒಳಗೆ. ಧ್ಯಾನವನ್ನ ಮಾಡೋದ್ರಿಂದ ಕಾಲ ಅಂದ್ರೆ ಸಮಯ ಆಗಿರ್ಬೋದು, ಯಮ ಆಗಿರ್ಬೋದು. ಹೌದಾ? ಇಲ್ಲಿ ನಮಗ ಅನುಕೂಲವಾಗುವ ರೀತಿ ಅಂದ್ರೆ ಶಿವ, ಕಾಲ ಅಂದ್ರೆ ಶಿವ ಅನ್ನುವಂಥದ್ದು. ಧ್ಯಾನಿಸಿ ನಾವು ಕಣ್ಣು ಮುಚ್ಕೊಂಡು ಕುತ್ಕೊಂಡು ಧ್ಯಾನ ಮಾಡಿ
ಶಿವನನ್ನ ಕಾಣ್ತೀವಿ ಅಂದ್ರೆ, ಶಿವನನ್ನು ಗುರುತಿಸ್ತೀವಿ ಅನ್ನೋದಾದ್ರೆ ನನಗೊಂದ್ಸಾರಿ ಅವನನ್ನು ತೋರಿಸ್ರಿ. ಹೌದಾ, ನನಗೊಂದ್ಸಾರಿ ಆತನನ್ನ ತೋರಿಸ್ರಿ ಅನ್ನುವಂತ ವಿಚಾರವನ್ನ ಆತ ಹೇಳ್ತಾನೆ. ಹೇಳಿ ಮತ್ತೆ ಮಾದರಚನೆ ಮುಂದುವರೆದು ಏನ್ ಹೇಳ್ತಾನಂದ್ರೆ, ಕೈಯುಳಿ ಕತ್ತಿ ಅಡಿಗೂಟಂಕ್ ಅಡಿಯಾಗಬೇಡ. ಕೈಯುಳಿ ಕತ್ತಿ ಅಡಿಗೂಂಟಕ್ ಅಡಿಯಾಗಬೇಡ. ಕೈಯಾಗ ಕತ್ತಿ ಮತ್ತು ಉಳಿ ಅನ್ನುವಂಥದ್ದು. ಹೌದಾ, ಈ ಚಪ್ಪಲಿ ವೃತ್ತಿಯನ್ನು ಮಾಡ್ತಿರುವಂತವ್ರು ಯಾರೋ ಇವನೇ ಮಾಡ್ತಿದ್ದಲ್ಲ, ಆ ಒಂದು ಅನುಭವದ ಮೇಲೆ ಹೇಳ್ತಾರೆ. ಕೈಯಾಗ ಉಳಿ ಕತ್ತಿ ಇರ್ತತಿ, ಅಡಿಗೂಂಟ. ಗೂಂಟ ಅಂದ್ರೆ ಏನು, ಚಪ್ಪಲಿಯನ್ನ ಬಡಿಯಲು. ಹೌದಾ, ಈ ಚಪ್ಪಲಿ ಹೊಲಿಯುವಂತ ಸಂದರ್ಭದೊಳಗ ಆ ಚಪ್ಪಲಿಗೆ ಮಳಿ ಬಡಿಯಾಕೋ ಅಥವಾ ಅದನ್ನು ಸರಿಯಾದ ಕ್ರಮದೊಳಗ ಕಟ್ ಮಾಡಾಕೋ ಒಂದು ಅಡಿಗೂಂಟ ಹತ್ತಿರ್ತತಿ, ಅಡಿಗೂಟ ಹತ್ತಿರ್ತತಿ ಅನ್ನುವಂಥದ್ದನ್ನು ಚಪ್ಪಲಿಯನ್ನ ಹೊಲಿಯೋಕೆ. ಅಂದ್ರೆ ಮೇಲೆ ಕೈಯಲ್ಲಿ ಕತ್ತಿ ಇರುವಂತದ್ದು, ಕೆಳಗ ಅಡಿಗೂಂಟ ಇರುವಂತದ್ದು. ಹೌದಾ, ಅದನ್ನ ಅದರ ಮಧ್ಯೆ ಒದ್ದಾಡುವಂಥದ್ದು ಆಗ್ಬೇಡ. ಬದುಕನ್ನುವಂಥದ್ದು ಹೆಂಗೋ ಏನೋ ದಾಟಿಸ್ಕೊಂಡು ಹೋಗುವಂಥದ್ದಲ್ಲ. ಕೈಯಾಗ ಉಳಿ ಐತಿ, ಕತ್ತೆ ಐತಿ, ಅದಕ್ಕೆ ಸಿಕ್ಕಾಕೋಬೇಡ ಅನ್ನುವಂಥದ್ದನ್ನು. ಅಡಿಗೂಂಟಕ್ಕೆ ನೀನ್ ಸಿಗಬೇಡ ಅನ್ನುವಂಥದ್ದನ್ನು. ಅಲ್ಲಿ ಸಿಕ್ಕಿ ಅಂದ್ರ ಇಡೀ ನಿನ್ನ ಬದುಕು ಏನಾಗ್ತತಿ, ಅಲ್ಲಿ ಸಿಕ್ಕೊಂಡ್ಬಿಟ್ರೆ ಸರಿಯಾದ ಕ್ರಮದೊಳಗೆ ನೀನ್ ಕ್ರಮಿಸದೇ ಇದ್ರೆ ನಿನ್ನ ಬದುಕು ಅಲ್ಲಿ ಸಿಕ್ಕೊಂಡು ಒದ್ದಾಡ್ದಂಗ ಆಗ್ತತಿ ಅನ್ನುವಂತ ಒಂದು ಸಾಂಕೇತಿಕ ರೂಪವನ್ನ ಇಲ್ಲಿ ಅವ್ರು ಹೇಳ್ತಾ ಅರಿನಿಜಾತ್ಮ ರಾಮರಾಮಣ ಅನ್ನುವಂತ ಅಂಕಿತದಿಂದ ಕೊನೆಗಳಿಸ್ತಾರೆ. ಹೌದಾ, ಇಲ್ಲಿ ನೀವು ಇಷ್ಟೇ ಅರ್ಥ ಮಾಡ್ಕೋಬೇಕು. ಎಲ್ಲವನ್ನ ಕುತ್ಕೊಂಡು ಧ್ಯಾನಿಸಿ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ಎಲ್ಲಾ ಸಿಗತ್ತ ಅನ್ನುವಂಗಿದ್ರೆ ಎಲ್ರು ಅದನ್ನೇ ಮಾಡ್ತಿದ್ರು. ಯಾರು ದುಡ್ಯಾಕ್ ಹೋಗಿದ್ರು? ಯಾರು ದುಡ್ತಾ ಇರ್ಲಿಲ್ಲ. ಹೌದಾ, ಒಂದೆಲ್ಲೋ ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಧ್ಯಾನ ಮಾಡಿ ಈಗ ನನಗ ಹಸಿವಾಗೈತಿ, ನನ್ಗೆ ಊಟ ಬೇಕು ಅಂತ ಬೇಕಾಗಿತ್ತು ಅಂದ್ರೆ ಒಂದ್ ಕಡೆ ಕುತ್ಕೊಂಡು ಧ್ಯಾನ ಮಾಡ್ಬಿಟ್ರೆ ಊಟ ಸಿಕ್ತತ್ತ ಅನ್ನೋಂಗಿತ್ತಂದ್ರ ಯಾರು ದುಡಿತಾನೆ ಇರ್ಲಿಲ್ಲ. ಹೌದಾ, ನೀವು ಬದುಕು ಸಾಕಾರಗೊಳ್ಬೇಕಾಗಿತ್ತು ಅಂದ್ರೆ, ಹೌದಾ, ಬದುಕು ಸಾಕಾರಗೊಳ್ಬೇಕಾಗಿತ್ತು ಅಂದ್ರೆ ಬರೇ ಧ್ಯಾನ ಮಾಡ್ಕೊತ ಕುತ್ಕೊಂಡ್ಬಿಟ್ರೆ ಬದುಕು ಸಾಕಾರಗೊಳ್ಳೋದು ಆಗುದಿಲ್ಲ. ದುಡಿಬೇಕು, ಪರಿಶ್ರಮಿಸಬೇಕು. ಶ್ರಮಿಸಿ ದುಡಿದು ತನ್ನ ಬದುಕನ್ನ ಪೂರ್ಣ ಆ ನಿಟ್ಟಿನೊಳಗ ಕಟ್ಕೊಳ್ಳುವಂತ ಕೆಲಸ ಮಾಡ್ಬೇಕು ಅನ್ನುವಂಥದ್ದೇ ಈ ಒಂದು ವಚನದ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಕಾಯದ ಗುರು ತುಳಿಬೇಕಾಗಿತ್ತು ಅಂದ್ರೆ, ಈ ಶರೀರದ ಒಂದು ಗುರು ತುಳಿಬೇಕಾಗಿತ್ತು ಅಂದ್ರೆ, ತನ್ನದೇ ಆದಂತ ಒಂದು ಅಚ್ಚನ್ನು ಮೂಡಿಸ್ಕೋಬೇಕಾಗಿತ್ತು ಅಂದ್ರೆ ಆತ ಸರಿಯಾದ ಕ್ರಮದೊಳಗ ಕಾರ್ಯವನ್ನು ಮಾಡಿರ್ಬೇಕು. ಕರ್ಮ ಪೂಜೆ ಆತ ಮಾಡಿರ್ಬೇಕು. ಅಂದಾಗ ಈ ಶರೀರಕ್ಕೆ ಒಂದು ಗುರುತಿರ್ತತಿ. ಇನ್ನ ಜೀವನ ಸರಿಯಾಗಿ ನಡಿಬೇಕಾಗಿತ್ತು ಅಂದ್ರೆ ಜ್ಞಾನ ಇರಬೇಕು. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಮಾಡಿದ್ರೆ ಒಳ್ಳೇದು, ಯಾವ್ದು ಮಾಡಿದ್ರೆ ಕೆಟ್ಟದ್ದು, ಯಾವ್ದು ಆಚಾರ, ಯಾವ್ದು ಅನಾಚಾರ, ಯಾವ್ದು ಏಳಿಗೆ ಹೊಂದುವಂಥದ್ದು, ಯಾವ್ದು ಕೆಳಗೆ ಹೋಗುವಂಥದ್ದು, ಈ ಎಲ್ಲವನ್ನ ಅರ್ಥ ಮಾಡ್ಕೊಂಡಾಗ ಜೀವನ ಸರಿಯಾದ ಕ್ರಮದೊಳಗೆ ನಡೀತತಿ. ಆದ್ರೆ ಇಂಥ ಜ್ಞಾನವನ್ನ ಸಂಪಾದನೆ ಮಾಡಾಕ ಧ್ಯಾನಿಸಿ ಕಾಣಕ್ ಸಾಧ್ಯತೆ ಏನು ಅನ್ನುವಂಥದ್ದು. ಹೌದಾ, ಧ್ಯಾನ ಮಾಡೋದ್ರಿಂದ ಜ್ಞಾನ ಲಭಿಸ್ತತಿ ಏನೋ ಅನ್ನುವಂಥ ಪ್ರಶ್ನೆಯನ್ನ ಹಾಕಿ ಈ ಶರೀರದಿಂದ, ಕಾಯದಿಂದ, ಕರ್ಮದಿಂದ ಮುಕ್ತಿ ಐತೋ ಅಥವಾ ಜೀವಜ್ಞಾನದಿಂದ ಮುಕ್ತಿ ಐತೋ, ಜ್ಞಾನ ಧ್ಯಾನದಿಂದ ಮುಕ್ತಿ ಐತಿ, ಯಾವುದರಿಂದ ಮುಕ್ತಿ ಐತಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಧ್ಯಾನಿಸಿ ಸಿಗ್ತತಿ ಅನ್ನುವಂಥದ್ದಾದ್ರೆ, ಎಲ್ಲವೂ ಧ್ಯಾನಿಸಿ ಸಿಗತತಿ ಅನ್ನುವಂಥದ್ದೇ ಆದ್ರೆ ಕಾಲ ಕುರುಹ ಎನಗೊಂದು ಬಾರಿ ತೋರ. ಕಣ್ಣು ಮುಚ್ಕೊಂಡು ನಾನು ಶಿವನನ್ನ ಕಾಣ್ತೀನಿ ಅಂದ್ರೆ, ಹೌದಾ, ನಾನು ಧ್ಯಾನ ಮಾಡ್ತಾ ನಾನು ಶಿವನನ್ನ ಕಾಣ್ತೀನಿ ಅಂದ್ರೆ ನನಗೊಂದ್ ಸಾರಿ ತೋರ್ಸು ಅನ್ನುವಂತ ವಿಚಾರವನ್ನ ಹೇಳಿ ಮುಂದೆ ಅವ್ರು ಹೇಳ್ತಾರ, ಕೈ ಒಳಿ ಕತ್ತಿ ಅಡಿಗುಂಟ ಕಡಿ ಆಗಬೇಡ. ಕೈಯಾಗ ಕತ್ತಿ ಉಳಿ ಐತಿ, ಆ ನಂತರ ಕೆಳಗಡೆ ಏನೈತಿ, ಅಡಿಗೂಟ ಅನ್ನುವಂಥದ್ದು ಐತಿ. ಆ ಚಪ್ಪಲಿಯನ್ನು ಹೊಲಿಯುವಂತ ಒಂದು ಗೂಟ ಅಂತ ಹೇಳ್ತೀವಲ್ಲ, ಅದು ಐತಿ. ಅದಕ್ಕ ಸಿಕ್ಕ ನಿನ್ನ ಬದುಕನ್ನು ಒದ್ದಾಡಿ ಬೇಡ ಅನ್ನುವಂಥ ಚಪ್ಪಲಿ ಹೊಲಿಗೆಗೆ ಬಳಸುವ ಗೂಟದ ಆಕಾರದ ಒಂದು ಸಾಧನ ಅನ್ನುವಂಥದ್ದು ಅಡಿಗೂಂಟ ಅಂದ್ರೆ. ಹೌದಾ, ಅದಕ್ಕ ಈಗ ನೀವು ಚಪ್ಪಲಿ ಕಿತ್ತಾಗ ಮಳಿ ಬಡ್ಸಕ್ ಹೋದ್ರ ಬಡಿತಿರ್ತಾರ ನೋಡು, ಒಂದು ಆ ಗೂಟ ತರ ಅಲ್ಲಿ ಅವ್ರು ಉದಿರ್ತಾರ, ಅದ್ರ ಮೇಲೆ ಹಿಂಗ್ ಹೊಡಿತಿರ್ತಾರ ನೋಡು, ಅದು ಅಡಿಗೂಟ ಅನ್ನುವಂಥದ್ದು. ಹಂಗ ಸರಿಯಾದ ಕ್ರಮದೊಳಗೆ ನಾವು ಬದುಕನ್ನು ಸಾಗಿಸ್ತಾ ಇದ್ರೆ ನಮ್ಮ ಬದುಕು ಏನಾಗ್ತತಿ, ಆ ಗೂಟಕ್ಕ ನಡು ಮತ್ತು ಕತ್ತಿ ನಡುವೆ ಸಿಕ್ಕ ಹಾಗೆ ಆಗ್ತತಿ. ಇದನ್ನ ನೀವು ಅರಿತುಕೊಳ್ಬೇಕಾಗೈತಿ. ಇದನ್ನ ನೀವು ಅರಿತುಕೊಳ್ಬೇಕಾಗೈತಿ ಅನ್ನುವಂಥ ವಿಚಾರವನ್ನ ಇಲ್ಲಿ ಈ ವಚನದಲ್ಲಿ ವ್ಯಕ್ತಪಡಿಸ್ತಾರೆ. ಈ ರೀತಿ ಮಾದರ ಚೆನ್ನಯ್ಯನವರು ತಮ್ಮ ವಚನದಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನ ಮುಂದಿನ ವಚನ ಹೇಳ್ತಾರೆ, ಏನದು, ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೂತಕವಿಲ್ಲ, ನುಡಿಲೇಸು ನಡೆ ಅಧಮವಾದಲ್ಲಿ. ನುಡಿಲೇಸು ನಡೆ ಅಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ. ಕಳವು
ಪಾರದ್ವಾರಂಗಳಲ್ಲಿ ಹೊಲಬನ್ನರಿಯದೆ ಹೊಲಬನ್ನರಿಯದೆ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲವರುಂಟೆ. ಆಚಾರವೇ ಕುಲ ಅನಾಚಾರವೇ ಹೊಲೆ. ಇಂತಿ ಉಭಯವ ತಿಳಿದರಿಯಬೇಕು. ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ. ಅರಿ ನಿಜಾತ್ಮ ರಾಮರಾಮನ. ಇಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾರೆ ಮಾದರ ಚೆನ್ನಯ್ಯನವರ ಈ ವಚನದಲ್ಲಿ ನೋಡೋದಾದ್ರೆ, ನಡೆನುಡಿ ಸಿದ್ಧಾಂತವಾದಲ್ಲಿ. ಹೌದಾ, ನಾವು ಮಾತನಾಡುವಂತ ನುಡಿ, ನಾವು ಮಾತನಾಡುವಂತ ಮಾತುಗಳು ಸಿದ್ಧಾಂತ ರೂಪವಾಗಿತ್ತು ಅಂದ್ರೆ, ಸರಿಯಾದ ಕ್ರಮದೊಳಗಿತ್ತು ಅಂದ್ರೆ ಅಲ್ಲಿ ಕುಲೆ ಹೊಲಕ್ಕೆ ಸೂತಕ ಇಲ್ಲ ಅನ್ನುವಂಥದ್ದು. ನಾವು ಹೇಳಿದಂತೆ ನಡೆಯೋದು, ನಡೆದಂತೆ ನುಡಿಯೋದು. ಈ ತರ ಈ ಎರಡು ವಾಕ್ಯಗಳು ಪದ ಇದಾವಲ್ಲ, ನಡೆ ನುಡಿ ಅನ್ನುವಂಥದ್ದು, ಆ ತರ ಇರುವಂಥದ್ದು ಸಿಗೋರು ಬಹಳ ಕಡಿಮೆ. ನಡೆ ನುಡಿ ಸಿದ್ಧಾಂತವಾದಲ್ಲಿ, ಹೌದಾ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನಾನು ನಡೆದಂತೆ ನುಡಿತಾ ಇದ್ದೀನಿ, ನುಡಿದಂತೆ ನಡೀತಾ ಇದ್ದೀನಿ ಅಂದ್ರೆ ಆ ಸಿದ್ಧಾಂತವಾದಲ್ಲಿ, ಹೌದಾ, ನಡೆದಂತೆ ನುಡಿಯೋದು, ನುಡಿದಂತೆ ನಡೆಯೋದು ಇತ್ತು ಅಂದ್ರೆ ಅದಕ್ಕೆ ಯಾವುದು ಕುಲ ಹೊಲೆ ಸೂತಕ ಅನ್ಸೋದಿಲ್ಲ ಅನ್ನುವಂಥದ್ದನ್ನು. ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಶ್ರೇಷ್ಠವಾದದ್ದು, ಇದು ಇದು ಇರುವಂತದ್ದು ಅಲ್ಲ. ಆದರೆ, ಹೌದಾ, ಆದರೆ ನುಡಿಲೇಸು ನಡೆ ಅಧಮವಾದಲ್ಲಿ. ನೀನ್ ಬರೇ ನಡೆದಂತೆ ನುಡಿಯೋದು, ನುಡಿದಂತೆ ನಡೆಯೋದು ಆತಂದ್ರ ಇಲ್ಲಿ ಕುಲ ಹೊಲಕ್ಕೆ ಯಾವುದೂ ಸಂಬಂಧ ಇಲ್ಲ ಅನ್ನುವಂಥದ್ದು. ಎರಡು ಒಂದು ಜೀವನ ಸರಿಯಾದ ಕ್ರಮದಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು. ಕುಲ ಅಂದ್ರೆ ಉನ್ನತ, ಹೊಲೆ ಅಂದ್ರೆ ಕೆಟ್ಟ ಅನ್ನುವಂಥದ್ದು, ಹೊಲಸು ಅನ್ನುವಂಥ ರೀತಿ. ಹೌದಾ, ನಡೆನುಡಿ ಸಿದ್ಧಾಂತವಾಗಿತ್ತು ಅಂದ್ರೆ ಅಲ್ಲಿ ಕುಲ ಹೊಲಕ್ಕೆ ಸೂತಕ ಇಲ್ಲ, ಅಲ್ಲಿ ಯಾವುದೇ ರೀತಿಯಾದಂತಹ ಮೈಲಿಗೆ ಅನಿಸೋದಿಲ್ಲ, ಕುಲ ಹೊಲಗೆ ಸೂತಕ ಅನಿಸೋದಿಲ್ಲ, ಯಾವ್ದೋ ಮೈಲಿಗೆ ಅನಿಸೋದಿಲ್ಲ ಅನ್ನುವಂಥದ್ದು. ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕ ಅನ್ನುವಂಥದ್ದನ್ನು ಮೈಲಿಗೆ ಅನಿಸೋದಿಲ್ಲ. ಆದರೆ ನುಡಿಲೇಸು ನಡೆಯ ಅಧಮವಾದಲ್ಲಿ. ನಿನ್ನ ಮಾತು ಲೇಸ್ ಅನ್ಸತ್ತೆ ಯಾವಾಗ ಅಂದ್ರೆ ನಡೆ ಅಧಮವಾದಲ್ಲಿ. ಅಧಮ ಅಂದ್ರೆ ನೀಚ, ಕೆಟ್ಟತನ ಅನ್ನುವಂಥದ್ದನ್ನು. ನೀನ್ ಮಾತಾಡುವಂಥದ್ದು ಒಂದೇ ಸರಿ ಐತಿ, ನಡೆ ಸರಿ ಇಲ್ಲ ಅಂದ್ರೆ, ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ ಆಯ್ತು ಅಂದ್ರೆ ಅದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥ ರೀತಿ ಒಳಗ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ನುಡಿಲೇಸು ನಡೆ ಅಧಮವಾದಲ್ಲಿ. ಏನೋ ಒಂದು ನಡೆಯ ಕೆಟ್ಟತನದಲ್ಲಿ ಅಲ್ಲಿ ನುಡಿ ಲೇಸನ್ನು ಪಡ್ಕೊತತಿ. ಅದು ನಡೆಯನ್ನು ಅಧಮವಾಗ್ತತ್ತಲ್ಲ, ಅಧಮವಾಯ್ತಂದ್ರ ಅದು ಬಿಡುಗಡೆ ಇಲ್ಲದ ಹೊಲೆ, ಬಿಡುಗಡೆ ಇಲ್ಲದಂತಹ ಹೊಲೆ ಅನ್ನುವಂಥ, ಹೊಲಸು ಅನ್ನುವಂಥ ರೀತಿಯೊಳಗ ಅಲ್ಲಿ ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದನ್ನು. ಹೌದಾ, ಅಲ್ಲಿ ಅದು ಬಿಡುಗಡೆ ಇಲ್ಲದಂತ ಹೊಲೆ ಆಗ್ತತಿ ನಡೆ ಅಧಮವಾದಲ್ಲಿ. ನುಡಿಲೇಸ್, ನೀನ್ ನುಡಿದಂತೆ ನುಡಿತಾ ಇದೆಯಾ, ಹೇಳದಂತೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಂದ್ರೆ ಅದು ಲೇಸವಾಗಿರುವಂಥದ್ದು. ಆದ್ರೆ ನುಡಿದ ಹಾಗೆ ನಡೆದೇ ಇದ್ರೇನೆ ಆ ನಡೆ ಅಧಮವಾಯಿತು ಅಂದ್ರೆ, ಕೆಟ್ಟತನವಾಯ್ತು, ನೀಚತನದಿಂದ ಕೂಡಿತ್ತು ಅಂದ್ರೆ ಅದು ಬಿಡುಗಡೆ ಇಲ್ಲದಾದಂತ ಹೊಲೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾರೆ. ಮುಂದೆ ಕಳವು ಪಾರದ್ವಾರಂಗಳಲ್ಲಿ ಹೊಲವನ್ನರಿಯದೆ. ಕಳವು ಅಂದ್ರೆ ಕಳವು ಮಾಡೋದು, ತುಡುಗು ಮಾಡೋದು, ಕದಿಯೋದು ಅಂತ ಹೇಳ್ತೀವಲ್ಲ ಅದು. ಕಳವು ಪಾರಂದ್ವಾರಂಗಳಲ್ಲಿ. ಪಾರಂದ್ವಾರ ಅಂದ್ರ ಜಾರಣಿತನ ಅನ್ನುವಂಥದ್ದು, ವ್ಯಭಿಚಾರಿತನ ಅನ್ನುವಂಥ ರೀತಿ ಒಳಗೆ. ಹೌದಾ, ವ್ಯಭಿಚಾರಿತನ, ವ್ಯಭಿಚಾರ ಅಂದ್ರ ತನ್ನ ನಡತೆಯಿಂದ ಅಧೋಗತಿಯಿಂದ ನಡೆಯುವಂಥದ್ದು ವ್ಯಭಿಚಾರಿ ಅನ್ನುವಂಥದ್ದು. ಹೌದಾ, ಜಾರತನ ಅನ್ನುವಂಥದ್ದನ್ನು. ಆ ರೀತಿ ಅಂದ್ರೆ ಸರಿಯಾದ ರೀತಿಯ ಕ್ರಮದೊಳಗ ಬದುಕನ್ನ ನಡೆಸದೇ ಇರುವಂತವ್ರು ಕಳುತನ ಮಾಡೋದು, ಈ ಜಾರತನ ಮಾಡೋದು, ವ್ಯಭಿಚಾರಿ ಅಂತ ಹೇಳ್ತೀವಿ, ವ್ಯಭಿಚಾರತನಕ್ಕೆ ಹೇಳ್ತಾರಲ್ಲ ಅದು. ಕಳುತನ ಮಾಡೋದಾಗಿರ್ಬೋದು, ವ್ಯಭಿಚಾರಿತನ ಅನ್ನುವಂಥದ್ದಾಗಿರ್ಬೋದು. ಈ ತನದ, ಹೌದಾ, ಈ ತನದ ಬದುಕು ಏನಿದೆ ಅಲ್ಲ ಅದು ಏನಾಗಿರ್ತದೆ ಹೇಳ್ತಾರ ಅಂದ್ರೆ, ಕಳವು ಪಾರಂದ್ವಾರಂಗಳಲ್ಲಿ ಹೊಲವನ್ನರಿಯದೆ. ಹೊಲಬು ಅಂದ್ರೆ ಮಾರ್ಗ, ಹೊಲಬು ಅಂದ್ರೆ ಮಾರ್ಗ, ದಾರಿ ಅನ್ನುವಂಥದ್ದು. ಆ ಹೊಲವನ್ನ ಅರಿಯದೆ ಕೆಟ್ಟು ನಡೆಯುತ್ತಾ. ಹೌದಾ, ಈ ಕಳುತನ ಮಾಡುವಂಥದ್ದು, ಒಂದು ವ್ಯಭಿಚಾರತನ ಮಾಡುವಂಥದ್ದು, ಈ ಮಾರ್ಗವನ್ನು ಅರಿದಂಥವ್ರು, ಈ ಮಾರ್ಗವನ್ನು ಅರಿಯದೆ ಅವ್ರು ಏನಾಗ್ತಾರ, ಕೆಟ್ಟು ನಡೆಯುತ್ತಾ. ಕೆಟ್ಟು ನಡೀತಾ ಮತ್ತೆ ಕುಲಜರೆಂಬ ಒಡಲವರುಂಟು ಹೇಳ್ತಾರ. ಮತ್ತೆ ಕುಲಜರೆಂಬ ಒಡಲವರುಂಟೆ ಅನ್ನುವಂಥ ವಿಚಾರವನ್ನ ಇಲ್ಲಿ
ವ್ಯಕ್ತಪಡಿಸ್ತಾರೆ. ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲವರುಂಟೆ. ಈ ರೀತಿ ಕಳುವು ಮಾಡುವಂಥದ್ದು, ಜಾರತನ ಮಾಡುವಂಥದ್ದು, ಈ ಮಾರ್ಗವನ್ನ ಇರ್ತಂಥವ್ರು ಕೆಟ್ಟು ನಡೀತಾರೆ. ನಡೆದು ಮತ್ತೆ ಏನೋ ಹೆಂಗ್ ನಡ್ಕೊಳ್ತಾರೆ ಅಂದ್ರೆ, ಕುಲಜರು ಇರುವ ಹಾಗೆ ಸರಿಯಾಗಿರುವಂತವ್ರು, ನಮ್ಮಂತ ಶ್ರೇಷ್ಠರು ಯಾರು ಇಲ್ಲ, ನಮ್ಮಂತ ಒಳ್ಳೆಯವ್ರು ಯಾರು ಇಲ್ಲ, ನಮ್ಮ ಹಾಗೆ ಬದುಕನ್ನು ಯಾರು ನಡೆಸೋರಿಲ್ಲ ಅನ್ನುವಂಥದ್ದು. ಅಂದ್ರೆ ಯಾರಿಗೂ ಗೊತ್ತಿಲ್ಲ ನಮ್ಮ ಬದುಕು, ನಾವೇ ಶ್ರೇಷ್ಠರು ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಈ ವ್ಯಕ್ತಪಡಿಸ್ತಾ ಹೋಗುವಂಥದ್ದು. ಕುಲಜರೆಂಬ ಒಡಲವರುಂಟೆ, ಆಚಾರವೇ ಕುಲ ಅನಾಚಾರವೇ ಹೊಲೆ. ಇಲ್ಲಿ ಆಚಾರವೇ ಕುಲ ಆಗತ್ತೆ, ಅನಾಚಾರವೇ ಹೊಲೆ ಆಗ್ತತಿ. ಆಚಾರವೇ ಕುಲ, ಅನಾಚಾರವೇ ಹೊಲೆ ಆಗ್ತತಿ. ನಾವು ಮಾಡ್ತಿರುವಂತ ಆಚಾರ ಕುಲ ಆದ್ರೆ, ನಾವು ಮಾಡ್ತಿರುವಂತ ಅನಾಚಾರವೇ ಏನಾಗ್ತತಿ, ಹೊಲೆ ಆಗ್ತತಿ. ನಡೆದಂತೆ ನುಡಿಯುವಂಥದ್ದಾಗಿರ್ಬೋದು, ನುಡಿದಂತೆ ನಡೆಯುವಂಥದ್ದಾಗಿರ್ಬೋದು, ಅದು ಅದರಲ್ಲಿ ಯಾವ್ದಾದ್ರು ಒಂದು ಅಧಮವಾಯ್ತು ಅಂದ್ರೆ, ಕೆಟ್ಟು ಹೋಯ್ತು ಅಂದ್ರೆ ಅದು ಹೊಲೆನೇ ಆಗ್ತತಿ, ಬಿಡುಗಡೆ ಇಲ್ಲದಂತ ಹೊಲೆ ಆಗ್ತತಿ. ಅದೇ ತರ ಕಳುವು ಮಾಡುವಂಥದ್ದಾಗಿರ್ಬೋದು, ಈ ವ್ಯಭಿಚಾರತನವಾಗಿರ್ಬೋದು, ಇದನ್ನ ಮಾರ್ಗವನ್ನ ಅರಿತಂತವರು ಕೆಟ್ಟು ನಡೆಯುತ್ತಾ, ಅದು ಏನೋ ಸರಿಯಾದ ಮಾರ್ಗ ಅಲ್ಲ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಮತ್ತೆ ಅವ್ರು ಕೆಟ್ಟು ನಡೆಯುತ್ತಂತ ಅವರು ಮತ್ತೆ ಕುಲಜರೆಂಬ ಒಡಲವರುಂಟೆ. ಅವ್ರು ಕುಲಜರಾಗಕ್ಕೆ ಸಾಧ್ಯ ಐತೇನು ಅನ್ನುವಂತ ಪ್ರಶ್ನೆಯನ್ನು ಇಲ್ಲಿ ಇಡ್ತಾ, ಆಚಾರವೇ ಕುಲ ಅನಾಚಾರವೇ ಹೊಲೆ, ಇಂತಿ ಉಭಯವ ತಿಳಿದರಿಯಬೇಕು. ಯಾವುದು ಆಚಾರ, ಯಾವುದು ಅನಾಚಾರ, ಯಾವುದು ಶ್ರೇಷ್ಠವಾಗಿರುವಂಥದ್ದು, ಯಾವುದು ಕನಿಷ್ಠ ಆಗಿರುವಂಥದ್ದು, ಇದನ್ನ ಅರಿತುಕೊಂಡು ನಡೆದಾಗ ಮಾತ್ರ ಬದುಕು ಸಾರ್ಥಕತೆಯ ಬದುಕಾಗ್ತತಿ ಅನ್ನುವಂತ ವಿಚಾರ ಇಲ್ಲಿ ಮಾದರ ಚೆನ್ನೈನವರು ವ್ಯಕ್ತಪಡಿಸ್ತಾರೆ. ಇಂತಿ ಉಭಯವ ತಿಳಿದರಿಯಬೇಕು, ಕೈಯುಳಿ ಕತ್ತಿ ಅಡಿಗುಂಟ ಅಡಿಯಾಗಬೇಡ, ಅರಿ ನಿಜಾತ್ಮ ರಾಮ ರಾಮಣ. ಅದಕ್ಕ ಇದನ್ನು ನೀನು ಅರಿತುಕೊಂಡಾಗ ಮಾತ್ರ ನಿನ್ನ ಈ ಬದುಕು ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ ಅನ್ನುವಂತ ವಿಚಾರವನ್ನ ಇಲ್ಲಿ ತಮ್ಮ ವಚನದೊಳಗ ವ್ಯಕ್ತಪಡಿಸ್ತಾರೆ. ಕೈಯುಳಿ ಕತ್ತಿ ಅಡಿಗುಂಟ ಕಡಿ ಆಗಬೇಡ, ಅರಿ ನಿಜಾತ್ಮ ರಾಮ ರಾಮನ. ನೀನೇನ್ ಮಾಡು, ಆ ಬದುಕು, ಆ ಆಚರಣೆ, ಆ ವಿಚಾರ, ಆ ನಡೆ, ಆ ನುಡಿ ಏನಿದೆಯಲ್ಲ, ಅದು ಆಚಾರತನವನ್ನ ಕೂಡಿರುವಂತದ್ದಾಗಿರ್ಬೇಕು, ಅನಾಚಾರದಿಂದ ಕೂಡಿರುವಂತದ್ದಾಗಿರಬಾರ್ದು. ಅದಕ್ಕ ಆಚಾರ ಇತ್ತಂದ್ರ ಕುಲವಾಗಿರ್ತತಿ, ಅನಾಚಾರ ಇತ್ತಂದ್ರ ಅದು ಹೊಲಸಾಗಿರ್ತತಿ ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದಿನ ಆ ಪದ್ಯದೊಳಗ, ವೇದಶಾಸ್ತ್ರಕ್ಕೆ ಹಾರುವನಾಗಿ. ಹೌದಾ, ಈ ವೇದಶಾಸ್ತ್ರ ಅಧ್ಯಯನವನ್ನ ಮಾಡ್ತಿರುವಂತವ್ರು ಹಾರುವ ಅಂದ್ರೆ ಬ್ರಾಹ್ಮಣ ಅನ್ನೋದು. ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ, ಈ ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ. ವಿತರಣ ಅಂದ್ರ ಔದಾರ್ಯ ಅಥವಾ ತ್ಯಾಗ. ವೀರ ತ್ಯಾಗಕ್ಕ ಯಾರು ಅಂದ್ರೆ ಕ್ಷತ್ರಿಯನಾಗಿ. ಸರ್ವರನ್ನಾರೈದು ನೋಡುವಲಿ, ಸರ್ವರನ್ನಾರೈದು ನೋಡುವಲಿ ವೈಶ್ಯನಾಗಿ. ವ್ಯಾಪಾರದೊಳಗಾಗಿ ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ. ಒಂದು ಕಾಲಘಟ್ಟವನ್ನ ಹೇಳ್ತಿರುವಂಥದ್ದು. ಹೌದಾ, ವೇದಶಾಸ್ತ್ರ ಅಧ್ಯಯನ ಮಾಡುವವನು ಹಾರುವ. ಹೌದಾ, ಬ್ರಾಹ್ಮಣ. ವೀರದ ಏನು ವಿತರಣಕ್ಕೆ ಕ್ಷತ್ರಿಯನಾಗಿರುವಂತವನು. ಸರ್ವರನ್ನಾರೈದು ನೋಡುವಲ್ಲಿ ವೈಶ್ಯನಾಗಿರುವಂತವನು ವ್ಯಾಪಾರಿ ಆಗಿರ್ತಾನೆ. ಕೃಷಿ ಮಾಡುವಂತವನು ಏನಾಗಿರ್ತಾನೆ, ಶೂದ್ರನಾಗಿರ್ತಾನೆ. ಇಂತಿ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ ಹೇಳ್ತಾರ. ನಾವು ಹಿಂದಿನಿಂದ ಕಂಡ್ಕೊಂಡ್ ಬರುವಂಥದ್ದು. ಹೌದಾ, ಹಿಂದಿನಿಂದ ಕಂಡ್ಕೊಂಡ್ ಬರುವಂಥದ್ದು. ಈ ಜಾತಿ ವ್ಯವಸ್ಥೆ ಹೇಗೆ ಉಟ್ಕೊಳ್ತು ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಹೌದಾ, ಶಿರದಿಂದ ಬ್ರಾಹ್ಮಣ ಹುಟ್ಕೊಂಡ, ಭುಜದಿಂದ ಕ್ಷತ್ರಿಯನ್ ಹುಟ್ಕೊಂಡ, ಈ ಸೊಂಟದಿಂದ ಯಾರು ವೈಶ್ಯನ್ ಹುಟ್ಕೊಂಡ, ಇನ್ನ ಪಾದದಿಂದ ಶೂದ್ರನ್ ಹುಟ್ಕೊಂಡ. ಈ ಮೂರರ ಸೇವೆಯನ್ನ ಮಾಡುವಂತವನು ಯಾರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಏನೋ ಸೇವೆಯನ್ನು ಮಾಡುವಂತವನು ಯಾರಾಗಿರ್ತಾನೆ, ಶೂದ್ರನಾಗಿರ್ತಾನೆ ಅನ್ನುವಂತ ರೀತಿ ಆ ಅಧ್ಯಯನ ವೇದತೆಯನ್ನು ಹೊಂದಿರುವಂಥದ್ದು, ಅಥವಾ ಪರಂಪರೆ ಅನ್ನುವಂಥದ್ದು, ಅಥವಾ ಅದು ಹಿಂದಿನ ಒಂದು ಬಂದಿರುವಂತಹ ಒಂದು ನೆಲೆಗಟ್ಟಗಳ ಏನೈತೆಯಲ್ಲ, ಅದನ್ನ ಇಲ್ಲಿ ಇವರು ಹೇಳ್ತಾ ಹೋಗ್ತಾರೆ. ಅದು ಆ ತರದ್ದಲ್ಲ ಅಂತ ಹೇಳ್ತಾರ ಅವರು. ವೇದಶಾಸ್ತ್ರಕ್ಕೆ ಬ್ರಾಹ್ಮಣ, ವೀರತನಕ್ಕೆ ಕ್ಷತ್ರಿಯ, ವೈಶ್ಯನ ಆಗಿರುವಂತವನು ವ್ಯಾಪಾರ, ಕೃಷಿ ಮಾಡುವುದು ಅಂದ್ರೆ ಕೆಳವರ್ಗದ ಕಾರ್ಯವನ್ನು ಮಾಡುವಂತವನು ಯಾರು ಅಂದ್ರ ಕಾರ್ಮಿಕ ವರ್ಗಕ್ಕೆ ಸೇರಿದವನು ಶೂದ್ರ. ಇಂತಿ ಹೀಗೆ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ. ಇವು ಕುಲ ಜಾತಿ ಅಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದು ಜಾತಿ ಅಲ್ಲ. ಅವ್ರು ಮಾಡ್ತಿರುವಂತಹ, ಹೌದಾ, ಆ ಮಾಡ್ತಿರುವಂತಹ ನೀಚ ಶ್ರೇಷ್ಠತನದಿಂದ
ಅವರ ಎರಡು ಕುಲವನ್ನ ಅರಿಯಕ್ಕೆ ಸಾಧ್ಯತೆ ಇದೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಅವನು ವೇದಾಧ್ಯಯನ ಮಾಡ್ಯಾನಂದ್ರೆ ಆತ ಉನ್ನತದವನು ಅಲ್ಲ ಅನ್ನುವಂತ ವಿಚಾರ. ಶೂದ್ರನಾದವನು ವೇದಾಧ್ಯಯನ ಮಾಡಬಹುದಲ್ಲ, ಆ ವಿಚಾರವನ್ನ ಇಟ್ಕೊಂಡು ಇಲ್ಲಿ ಮಾದರ ಚೆನ್ನಾಗಿ ಹೇಳ್ತಾನೆ. ವೇದಶಾಸ್ತ್ರಗಳಿಗೆ ಬ್ರಾಹ್ಮಣ ಅಂದ್ರೆ ವೇದಶಾಸ್ತ್ರಜ್ಞಾನ ಆಗಿರುವಂತದ್ದು, ಬ್ರಾಹ್ಮ್ಯವನ್ನ ಅರ್ಥಂತವನು. ವೀರತನಕ್ಕೆ ಕ್ಷತ್ರಿಯನಾಗಿರುವಂತವನು ಯಾರು ಅಂದ್ರೆ ಯಾರು ಕ್ಷತ್ರಿಯನಾಗಿರುವಂತವನು, ವೀರಕ್ಕೆ ಮತ್ತು ತ್ಯಾಗಕ್ಕೆ ಕ್ಷತ್ರಿಯನಾಗಿರುವಂತವನು. ಇವರೆಲ್ಲ ಒಳಗೊಂಡಿರುವಂತವನು. ಹೌದಾ, ಈ ಎಲ್ಲವನ್ನ ಒಳಗೊಂಡಿರುವಂತವ್ರು ಇವರಾದ್ರೆ, ಇನ್ನು ವ್ಯಾಪಾರಕ್ಕಾಗಿ ವೈಶ್ಯನಾಗಿರುವಂತವನು, ಕೃಷಿ ಮಾಡುವುದಕ್ಕೆ ಶೂದ್ರನಾಗಿರುವಂತವನು. ಇಂತಹ ಜಾತಿ ಗೋತ್ರದೊಳಗ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ. ಹೌದಾ, ಈ ಜಾತಿ ವ್ಯವಸ್ಥೆ ಇಟ್ಕೊಂಡು ನಾವು ಕುಲವನ್ನು ನೋಡ್ತಾ ಇದ್ದೀವಿ ವಿನಾ ಅವ್ರು ಮಾಡ್ತಿರುವಂತಹ ಶ್ರೇಷ್ಠ ಕಾರ್ಯ ನೀಚ ಕಾರ್ಯವನ್ನು ಇಟ್ಕೊಂಡು ನಾವು ಈ ಎರಡು ಕುಲವನ್ನ ಮಾಡೋದಲ್ಲದೇನೆ ಹೊಲೆ 18 ಜಾತಿ ಎಂಬ ಕುಲವಿಲ್ಲ. ಹೌದಾ, ಈ ಹೊಲೆಗೆ 18 ಜಾತಿ ಅದಾವು ಅನ್ನುವಂತ ರೀತಿ ಒಳಗ ಈ ಕುಲವಿಲ್ಲ. ಬ್ರಹ್ಮವನ್ನರಿದಲ್ಲಿ ಬ್ರಾಹ್ಮಣ ಹೇಳ್ತಾರ ಅವ್ರು ಮುಂದೆ ಅವ್ರದ್ದು. ಬ್ರಹ್ಮ್ಯವನ್ನರಿದಲ್ಲಿ ಬ್ರಾಹ್ಮಣ, ಸರ್ವ ಜೀವತಃ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ. ಹೌದಾ, ಬ್ರಹ್ಮವನ್ನರಿತಂತವನು ಬ್ರಾಹ್ಮಣನಾದ್ರೆ ಸರ್ವ ಜೀವತಃ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ. ಇಲ್ಲಿ ಇಬ್ಬರ ವಿಚಾರಧಾರೆಗಳು ಶ್ರೇಷ್ಠತೆಯನ್ನು ಪಡ್ಕೊಳ್ತಾವೆ ಅನ್ನುವಂಥದ್ದು. ಆದ್ರೆ ಜಾತಿಯ ವಿಷಯವನ್ನು ಇಟ್ಕೊಂಡು ಶ್ರೇಷ್ಠ ಅನ್ಕೊಳ್ಳುವಂಥದ್ದಲ್ಲ. ಸರ್ವ ಜೀವಿತವನ್ನ, ಸರ್ವರಿಗೂ ಒಳ್ಳೇದನ್ನು ಬಯಸುವಂಥವನು, ಸರ್ವ ಕಾರ್ಯವನ್ನು ಮಾಡ್ತಿರುವಂತ ಸಮಗಾರ. ಹೌದಾ, ಆ ಕರ್ಮಕ್ಕೊಳಗಾಗಿದ್ದಂತಲ್ಲಿ ಸಮಗಾರನಾದ್ರೆ ಬ್ರಹ್ಮವನ್ನ ಅರ್ಥವನ್ನು ಬ್ರಾಹ್ಮಣ ಅನ್ನುವಂತ ರೀತಿಯೊಳಗೆ ಹೇಳ್ತಾ ಈ ಉಭಯವನ್ನ ಅರಿದು ಮರೆಯಲಿಲ್ಲ. ಹೌದಾ, ಈ ಉಭಯ ಈ ಎರಡನ್ನು ಅರಿದು ಮರೆಯಲಿಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾ ಮುಂದೆ ಅವ್ರು ಹೇಳ್ತಾರ, ಕೈ ಒಳಿ ಕತ್ತಿ ಅಡಿಗುಂಟ ಕಡಿ ಆಗಬೇಡ ಅರಿ ನಿಜಾತ್ಮ ರಾಮರಾಮನ ಅನ್ನುವಂಥ. ಈ ರೀತಿ ಕೈಯೊಳಗೆ ಏನೈತಿ, ಕತ್ತಿ ಮತ್ತು ಆ ಕತ್ತಿಯ ಕೆಳಗಿರುವಂತ ಅಡಿಗೂಟ ಅಂದ್ರೆ ಚಪ್ಪಲಿ ಹೊಲಿಯಲು ಹಾಕಿರುವಂತ ಆ ಒಂದು ಕಟ್ಟಿಗೆ ಆಕಾರದ, ಕೂಟದ ಆಕಾರದ ಒಂದು ಕಟ್ಟಿಗೆ ಇದೆಯಲ್ಲ, ಅದಕ್ಕೆ ನೀನು ಸಿಕ್ಕು ಒದ್ದಾಡಬೇಡ ಅನ್ನುವಂತ ರೀತಿಯೊಳಗ ಈ ರೀತಿ ಯಾವ ಜಾತಿಯವನಾದ್ರೂ ಸಹಿತ ಅವನು ಮಾಡ್ತಿರುವಂತ ಶ್ರೇಷ್ಠ ನೀಚತೆ ಮೇಲೆ ಈ ಕುಲವನ್ನು ಅರಿತುಕೊಳ್ಬೇಕು ವಿನಃ ಆತ ಮಾಡ್ತಿರುವಂತ ಕಾರ್ಯದ ಮೇಲೆ ಅಥವಾ ಅವನು ಹುಟ್ಟಿದ ಜಾತಿಗೆ ಅನುಗುಣವಾಗಿ ಆತ ಕೆಟ್ಟವನು ಆತ ಒಳ್ಳೆಯವನು ಅನ್ನುವಂತ ವಿಚಾರವನ್ನ ಮಾಡುವುದಲ್ಲ ಅನ್ನುವಂತ ವೈಶಿಷ್ಟ್ಯಪೂರ್ಣವಾದಂತ ಈ ವಚನದಲ್ಲಿ ತಮ್ಮ ಜಾತಿಯ ವ್ಯವಸ್ಥೆಯ ವಿರೋಧದ ಧ್ವನಿಯನ್ನ ಇಲ್ಲಿ ಮಾದಾರ ಚೆನ್ನಯ್ಯನವರು ಎತ್ತಿದ್ದಾರೆ. ಅಂದ್ರೆ ವೇದಶಾಸ್ತ್ರಗಳನ್ನ ಬಲ್ಲುವಂತವನು, ವೀರ ವಿರುತನಕ್ಕೆ ಕ್ಷತ್ರಿಯನಾಗಿರುವಂತವನು, ವ್ಯಾಪಾರ ಪರಿಣಿತಿ ಹೊಂದಿದಂತವನು ವೇಷನಾದ್ರೆ ಈ ಕೃಷಿಯ ಮಾಡೋದಕ್ಕೆ ಈ ಮೂರನ್ನು ಸಲುವಂತವನು ಯಾರನಾಗಿರ್ತಾನೆ, ಶೂದ್ರನಾಗಿರ್ತಾನೆ. ಅದಕ್ಕ ಇಲ್ಲಿ ಜಾತಿ ಗೋತ್ರದೊಳಗಾಗಿ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ ಇನ್ನು ಬೇರೆ ಯಾವುದಿದೆ ಅನ್ನುವಂತ ಮಾತನ್ನ ಅಲ್ಲಿ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಈ ರೀತಿ ಹೊಲೆಗೆ 18 ಜಾತಿ ಎಂಬ ಕುಲವಿಲ್ಲ. ಬ್ರಹ್ಮವನ್ನರಿದಲ್ಲಿ ಬ್ರಾಹ್ಮಣ, ಸರ್ವ ಜೀವಿತದ ಕರ್ಮಕ್ಕೊಳಗಾಗಿದ್ದಲ್ಲಿ ಆತ ಸಮಗಾರನಾಗ್ತಾನೆ. ಈ ಎರಡು ಉಭಯವನ್ನ ಅರಿತು ಮೆರೆಯಲಿಲ್ಲ. ಹೌದಾ, ಅಂದ್ರೆ ಈ ಎರಡನ್ನು ಅರಿತು ಆ ಕಾರ್ಯಕ್ಕೆ ನಾವು ಅಣಿ ಆಗ್ಬೇಕಾಗ್ತತಿ. ಅದನ್ನ ಪಡ್ಕೊಳ್ಳುವಂತ ಒಂದು ನೆಲೆ, ಅದನ್ನ ಬದುಕನ್ನ ಸಾರ್ಥಕಗೊಳಿಸ್ಕೊಳ್ಳುವಂತ ಒಂದು ದಾರಿ ಅದಾಗಿರುತ್ತೆ ಅನ್ನುವಂತ ವಿಚಾರವನ್ನ ಈ ತಮ್ಮ ವಚನದಲ್ಲಿ ವ್ಯಕ್ತಪಡಿಸ್ತಾರೆ. ಇಷ್ಟು ಆಚಾರವೇ ಕುಲ ಅನಾಚಾರವೇ ಹೊಲೆ ಅನ್ನುವಂತ ಈ ವಚನದ ಮೊದಲನೆಯ ವಚನಕಾರರಾಗಿ ಯಾರೋ ಈ ವಚನದ ಭಾಗದೊಳಗೆ ಬರುವಂತ ಮಾದರ ಚೆನ್ನಯ್ಯನ ವಚನವನ್ನ ಈ ತರಗತಿಯಲ್ಲಿ ಮುಕ್ತಾಯಗೊಳಿಸ್ತೇವೆ. ಮುಂದೆ ಮತ್ತೆ ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.